ಇಲ್ಲಿ ಕಡಲೆಬೇಳೆ ನೆನೆಸ್ಕೊತಿದ್ದೀನಿ. ಒಂದು ಒಳ ಹಿಡಿಯಷ್ಟು ಕಡಲೆಬೇಳೆನ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ. ಇದು ಆಪ್ಷನಲ್ಲು, ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಒಂದು 5 ಗೋಡಂಬಿನೂ ಸಹ ನೆನೆಸ್ಕೋಬೇಕು. ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳಿ ಈ ಥರ ಒಂದು ಅರ್ಧ ಗಂಟೆ. ವೆಜಿಟೇಬಲ್ಸ್ ಸಾಗು ಮಾಡೋದಕ್ಕೆ ತರಕಾರಿ ಬೇಕಾಗುತ್ತೆ. ಹುರುಳಿಕಾಯಿ, ಕ್ಯಾರೆಟು, ಮೇನು ಇದು ನವಿಲುಗಡ್ಡೆ. ಇದು ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಆಲೂಗಡ್ಡೆ, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಸಹ ಹಾಕೋಬೋದು. ಬಟಾಣಿ. ಆಮೇಲೆ ಇಲ್ಲಿ ರುಬ್ಬೋದಕ್ಕೆ ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಧನಿಯಾ, 3/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4 ಲವಂಗ, ಒಂದು ಪೀಸ್ ಚಕ್ಕೆ, ಬೆಳ್ಳುಳ್ಳಿ ಹಾಕೋಬೇಡಿ, ಶುಂಠಿ ಹಾಕೊಳ್ಳಿ. ಇಲ್ಲಿ ನಾನು ಗೋಡಂಬಿ ಮತ್ತು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್ಲು. ಒಂದು 3 ಸ್ಪೂನು ಕಡಲೆಬೇಳೆ 1 ಗಂಟೆ ಅಥವಾ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಳಿ. 1 ಕಪ್ಪಷ್ಟು ಹಸಿ ತೆಂಗಿನ ತುರಿ ಬೇಕಾಗುತ್ತೆ ನೋಡಿ. ಫಸ್ಟ್ ರುಬ್ಬೋದಕ್ಕೆ 1 ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ಳಿ. ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಗೋಡಂಬಿ, ಹಸಿಮೆಣಸಿನ್ಕಾಯಿ, ಧನಿಯಾ ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇದೆಲ್ಲ ರುಬ್ಬೋದಕ್ಕೆ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ. ಈ ಥರ ಫೈನ್ ಪೇಸ್ಟ್ ಆಗಿರಬೇಕು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಸೈಜ್ ಈರುಳ್ಳಿ. ಇವಾಗ ತರಕಾರಿ ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ. ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈಗ ಒಂದು ಸಣ್ಣ ಸೈಜ್ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಈ ಎಣ್ಣೆಯಲ್ಲಿ ತರಕಾರಿ ಚೆನ್ನಾಗಿ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ರುಬ್ಬಿಟ್ಟಿರೋ ಮಸಾಲ ಎಲ್ಲ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ, ಗೋಡಂಬಿ, ಕಡಲೆಬೇಳೆ ಹಾಕಿರ್ತೀವಲ್ಲ, ಗಟ್ಟಿ ಆಗುತ್ತೆ. ಸೊ ನಾನಿಲ್ಲಿ ಬಿಸಿನೀರು ಹಾಕ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಗು ಕನ್ಸಿಸ್ಟೆನ್ಸಿನ ನೀರು ಅಡ್ಜಸ್ಟ್ ಮಾಡಬೇಕು. ಈಗ ನೀರನ್ನ ಆ್ಯಡ್ ಮಾಡಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಕಂಪಲ್ಸರಿ ಒಂದು ತುಂಡು ಬೆಲ್ಲ ಹಾಕ್ಕೊಳ್ಳಿ. ಆ ಹೋಟೆಲ್ ಸ್ಟೈಲ್ ರುಚಿ ಕೊಡುತ್ತೆ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇಷ್ಟಿರಬೇಕು ಸಾಗು. ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ, ತೆಂಗಿನಕಾಯಿ, ಗೋಡಂಬಿ, ಕಡಲೆಬೇಳೆ ತಿಕ್ಕಾಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದೇ ವಿಷಲ್ ತೊಗೋಬೇಕು ನೋಡಿ. 1 ವಿಷಲ್ ಕೂಲ್ ಆಗಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗಾಗಿರಬೇಕು. ಮತ್ತು ಫ್ಲೇಮ್ ಆನ್ ಮಾಡಿ 1 ಕುದಿ ತಗೊಳ್ಳಿ ನೋಡಿ. ಹೀಗಾಗಿರಬೇಕು ನೋಡಿ. ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು, ಮೇಲೆ ಒಗ್ಗರಣೆ. ಆವಾಗಲೇ ರುಚಿ ಕೊಡೋದು. ಇಲ್ಲಿ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಿಂಗೆ ಕಂಪಲ್ಸರಿ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಈಗ ಈ ಸಾಗು ಮೇಲೆ ಹಾಕ್ಕೊಳ್ಳಿ. ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕಿ ರುಚಿ ಚೆನ್ನಾಗಿ ಕೊಡುತ್ತೆ. ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ, ಇಷ್ಟು ಸಾಕು. ರೆಡಿ ಆಯಿತು. ಇದು ಸೆಟ್ ದೋಸೆ, ಪೂರಿ, ಸಾಗು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದು ಸ್ವಲ್ಪ ಆದಮೇಲೆ ಗಟ್ಟಿನೂ ಸಹ ಆಗುತ್ತೆ ನೋಡಿ. ಹೀಗಾಗಿರಬೇಕು ಸಾಗು. ರೆಡಿ ಟು ಸರ್ವ್ ವಿತ್ ಪೂರಿ, ಸೆಟ್ ದೋಸೆಗಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ. ಹೋಟೆಲ್ ಸ್ಟೈಲ್ ಸಾಗು ಪೂರಿ ಜೊತೆ ಒಳ್ಳೆ ಕಾಂಬಿನೇಷನು. ಟ್ರೈ ಮಾಡಿ. ಹೀಗಾಗಿರಬೇಕು. ಈ ಸಾಗು ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಪೂರಿ ಸಾಗು ರೆಡಿ ಟು ಸರ್ವ್ ವಿತ್ ಚಟ್ನಿ, ಅಥವಾ ನೀವು ಸೆಟ್ ದೋಸೆಗೂ ಸಹ ಹಾಕ್ಕೊಂಡು ತಿನ್ಬೋದು. ಟ್ರೈ ಮಾಡಿ. ಪೂರಿ ಸಾಗು. ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹೋಟೆಲ್ ಸ್ಟೈಲ್ ಸಾಗು. ಈ ಸಾಗು ಏನು ಗೊತ್ತಾ, ನವಿಲುಗಡ್ಡೆನೇ ಹಾಕಬೇಕು, ಆವಾಗಲೇ ರುಚಿ ಕೊಡೋದು. ಆಲೂಗಡ್ಡೆ ಮತ್ತು ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ಕ್ಯಾಪ್ಸಿಕಮ್ಮು, ಅವರೆಕಾಳು ಅವೆಲ್ಲ ಸೀಸ್ನಲ್ ಇದ್ದಾಗ ಹಾಕ್ಕೋಬೋದು. ಸೂಪರಾಗಿರುತ್ತೆ. ಟ್ರೈ ಮಾಡಿ. ಹೋಟೆಲ್ ಸ್ಟೈಲ್ ಸಾಗು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಟ್ರೈ ಮಾಡಿ.